ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಜೊತೆಗೇನೆ 26ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಈಗಾಗಲೇ ಈ ಹೋಳಿ ಹುಣ್ಣಿಮೆ ಹಬ್ಬಕ್ಕೇನೆ ಆಲ್ರೆಡಿ ಪ್ರಾರಂಭವಾಗಿದ್ದ ಈ 26ನೇ ಕಂತಿನ ಹಣ ಆಲ್ರೆಡಿ ಸಾಕಷ್ಟು ಜಿಲ್ಲೆಗಳಿಗೆ, ಉದಾಹರಣೆಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೆಳಗಾವಿ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ, ವಿಜಯನಗರ, ಅದೇ ರೀತಿಯಾಗಿ ಚಿತ್ರದುರ್ಗ, ದಾವಣಗೆರೆ ಈ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗ್ತಾ ಇದೆ. ಆ ಒಂದು ಜಿಲ್ಲೆಗಳಲ್ಲಿನೇ ಇನ್ನೂ ಬಹಳಷ್ಟು ಜನ ಬಾಕಿ ಕೂಡ ಉಳಿದಿದ್ದಾರೆ. ಅಂದರೆ ನಾನು ಈಗಾಗಲೇ ಏನು ಹೇಳಿದ್ನಲ್ಲ ಜಿಲ್ಲೆಗಳು, ಆ ಜಿಲ್ಲೆಗಳಲ್ಲೇ ಇನ್ನು ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ. ಸೊ ಈಗ ಈ ಗೃಹಲಕ್ಷ್ಮಿ ಯೋಜನೆಯ 27ನೇ ಕಂತಿನ ಹಣ ಕೂಡ ಡೇಟ್ ಫಿಕ್ಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಜೊತೆಗೆ 26ನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗ್ತಾ ಇದೆ ಅಲ್ಲ, ಇದು ಇಂದು ಕೂಡ 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದರೆ ಈ ಒಂದು ಜಿಲ್ಲೆಗಳು ಯಾವುವು? ಮುಖ್ಯವಾಗಿ 12 ಜಿಲ್ಲೆಗಳಂತ ನೀವು ತಿಳ್ಕೊಳ್ಳಬೇಕು. ಯಾಕಂದರೆ ಈ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಜಮಾ ಆಗಬಹುದು ಇದ್ದಿದ್ದೇ ಆದರೆ. ಸೊ ಹಾಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಸೊ ಈಗಾಗಲೇ ಜಮಾ ಪ್ರಾರಂಭವಾಗ್ತಾ ಇದೆ. ಸೊ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಮಿಸ್ ಮಾಡದೆ ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 26ನೇ ಕಂತಿನ ಹಣ ತನಕ ಜಮಾ ಆಗ್ತಾ ಇದೆ. ಈಗಾಗಲೇ 24 ಸೆಪ್ಟೆಂಬರ್ ತಿಂಗಳ ಹಣ ಅಕ್ಟೋಬರ್ 25 ಕ್ಲಿಯರ್ ಆಗಿದೆ. ಯಾಕಂದರೆ ಚಳಿಗಾಲದ ಅಧಿವೇಶನದಲ್ಲಿ ಏನು ಪ್ರೆಷರ್ ಬಿತ್ತಲ್ವ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ, ಜೊತೆಗೆ ಹಣಕಾಸು ಇಲಾಖೆಯಿಂದ ಸರಿಯಾಗಿ ದುಡ್ಡು ಬರ್ತಾ ಇಲ್ಲ, ಹಣಕಾಸು ಇಲಾಖೆ ದುಡ್ಡು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹಣಕಾಸು ಇಲಾಖೆಯ ಏನು ತಪ್ಪುಗಳಿದಾವೋ ಅದನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಿರಂಗಪಡಿಸ್ಬಿಡ್ತಾರೆ. ಯಾಕಂದರೆ ಅವರು ಅದರ ಮೇಲೆ ಬಹಿರಂಗಪಡಿಸಿಲ್ಲ ಅಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಆರೋಪ ಹೋಗ್ತಾ ಇತ್ತು. ಆ ಹಿಂದಿನ ಒಂದು ಸತ್ಯ ಏನಿದೆ ಅದನ್ನು ಬಿಚ್ಚಿಡ್ತಾರೆ. ಹಣಕಾಸು ಇಲಾಖೆ ಸರಿಯಾಗಿ ದುಡ್ಡು ಕೊಡದೇ ಇರುವಂತಹ ಕಾರಣಕ್ಕಾಗಿ ಇಂತಿಷ್ಟು ಕಂತುಗಳು ಪೆಂಡಿಂಗ್ ಉಳಿದವು ಅಂತ ಹೇಳ್ತಾರೆ. ಹಾಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲೆ ಹಾಗೆ ಹಣಕಾಸು ಇಲಾಖೆಯ ಮೇಲೆ ಪ್ರೆಷರ್ ಬಿದ್ದ ಕಾರಣಕ್ಕಾಗಿ ದುಡ್ಡು ಕೊಡಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಹೀಗಾಗಿ BJP ನಾಯಕರು ಕೂಡ 2 ಕಂತುಗಳು ಪೆಂಡಿಂಗ್ ಉಳಿಸಿದ್ರಿ, ಆ ಕಂತುಗಳನ್ನು ಕೊಡಬೇಕಂತ ಹೇಳಿದ್ದಾರೆ. ಅಂದರೆ ಹೋದ ವರ್ಷದ 2025 ಪ್ರಾರಂಭದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಟ್ಟಿರಲಿಲ್ಲ, ನಾನು ಹೇಳಿದ್ದೀನಿ ನಿಮಗೆ. ಸೊ ಆ 2 ಕಂತುಗಳನ್ನು ಕೂಡ ಕೊಡಬೇಕು ಅಂತ ಒತ್ತಾಯ ಹೇರಿದ್ದಾರೆ. ಯಾಕಂದರೆ ಆ 2 ಕಂತುಗಳನ್ನು ಕೊಡದೇ ಹೋದರೆ 5,000 ಕೋಟಿ ಹಣ ಸರ್ಕಾರಕ್ಕೆ ಉಳಿದಂಗಾಗತ್ತೆ. ಆ 5,000 ಕೋಟಿ ಹಣದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ 4,000ದಂತೆ ಜಮಾ ಆದಂಗಾಗತ್ತೆ. ಹಾಗಾಗಿ ಈ 4,000 ದುಡ್ಡು ಎಲ್ಲೋಯ್ತು? ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಜಮಾ ಮಾಡುವಂತಹ ದುಡ್ಡು 5,000 ಕೋಟಿ ಹಣ ಎಲ್ಲೋಯ್ತು? ನೀವು ನುಂಗಾಕಿದ್ರೆ ಅಥವಾ ನಿಮ್ಮ ಸರ್ಕಾರ ನುಂಗಾಕ್ತಾ ಅಥವಾ ಹಣಕಾಸು ಇಲಾಖೆ ನುಂಗಾಕ್ತಾ ಅನ್ನುವಂತಹ ಪ್ರಶ್ನೆಗಳನ್ನು ಮಾಡ್ತಾರೆ. ಆ 5,000 ಕೋಟಿ ಹಣ ಇಲ್ಲಿಗೆ ಬರಬೇಕು, ಎಲ್ಲ ಮಹಿಳೆಯರ ಖಾತೆಗಳಿಗೆ ಜಮಾ ಆಗಬೇಕು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದರ ಮೇರೆಗೆ ಸಾಕಷ್ಟು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದರೆ 2 ಕಂತುಗಳಂದರೆ ಸಾಮಾನ್ಯ ವಿಚಾರ ಅಲ್ಲ. 4,000 ಎಷ್ಟು ಹೆಲ್ಪ್ ಆಗುತ್ತೆ. ಹೀಗಾಗಿ ಆ 2 ಕಂತುಗಳನ್ನು ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗುವಂಥದ್ದು. ಸೊ ಆ ಒಂದು ಕಂತುಗಳ ಜೊತೆಗೆ ಇದು ನವೆಂಬರ್ 26ನೇ ಕಂತಿನ ಹಣ ಜಮಾ ಆಗೋದಿದೆ. 27 ಡಿಸೆಂಬರ್ ತಿಂಗಳ ಹಣ, ಇದು ಹೋದ ವರ್ಷದಲ್ಲಿ ಪೆಂಡಿಂಗ್ ಉಳಿದಿರ್ತಕ್ಕಂತಹ 4 ಕಂತುಗಳು. ಜೊತೆಗೆ ಈ ವರ್ಷದಲ್ಲಿ ಜನವರಿ ತಿಂಗಳ ಹಣ ಕೊಟ್ಟಿಲ್ಲ, ಫೆಬ್ರವರಿ ತಿಂಗಳ ಹಣ ಕೂಡ ಕೊಟ್ಟಿಲ್ಲ. ಫೆಬ್ರವರಿ ಕೂಡ ಮುಗಿದೋಯ್ತು. ಇನ್ನು ಮಾರ್ಚ್ ತಿಂಗಳ ಹಣ ಕೊಡಬೇಕಂದ್ರೆ ಇದು ಮಾರ್ಚ್ ಪೂರ್ತಿಯಾಗಿ ಮುಗಿಬೇಕು. ತದನಂತರ ಏಪ್ರಿಲ್ನಲ್ಲಿ ಮಾರ್ಚ್ ತಿಂಗಳ ಹಣ ಜಮಾ ಆಗುವಂಥದ್ದು. ಹೀಗೆ ಒಂದಾದ ಮೇಲೆ ಒಂದು ಕಂತುಗಳನ್ನು ಸರ್ಕಾರ ಕೊಡದೆ ಹೋಗಿದ್ದೆ ಆದರೆ ಇನ್ನೂ ಸಾಕಷ್ಟು ಕಂತುಗಳು ಪೆಂಡಿಂಗ್ ಉಳಿತೆ. ಇದೆಲ್ಲ ಪ್ರೆಷರ್ ಸರ್ಕಾರದ ಮೇಲೆ ಇದೆ. ಹೀಗಾಗಿ ಒಂದೇ ತಿಂಗಳಲ್ಲಿ 2ರಿಂದ 3 ಕಂತುಗಳನ್ನು ಯಾವಾಗ ಹಾಕ್ತಾರೋ ಆಗ ಮಾತ್ರ ಸರ್ಕಾರಕ್ಕೆ ಒಂದು ಸ್ವಲ್ಪ ರಿಲೀಸ್ ಆದಂಗೆ ಆಗುತ್ತೆ. 2 ತಿಂಗಳ ಕಾಲ 6 ಕಂತುಗಳನ್ನು ಕ್ಲಿಯರ್ ಮಾಡಿಬಿಟ್ರೆ, ಅಂದರೆ ಒಂದೇ ತಿಂಗಳಲ್ಲಿ 3 ಕಂತುಗಳನ್ನು 7,500 ಕೋಟಿ ಫಂಡನ್ನು ಕೊಟ್ಟಿದ್ದಾದರೆ ಸರ್ಕಾರಕ್ಕೆ ಒಂಚೂರು ರಿಲೀಫ್ ಸಿಕ್ಕಂಗಾಗತ್ತೆ. ಈಗಾಗಲೇ ಬಜೆಟ್ ಮಂಡನೆ ಕೂಡ ಆಗ್ತಾ ಇದೆ. ಈ ಯೋಜನೆಗೆ ಕೂಡ ಸಾಕಷ್ಟು ದುಡ್ಡನ್ನು ಮೀಸಲಿಡಲಾಗ್ತದೆ. ಅದರಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿಯೇ 60,000 ಕೋಟಿಯಷ್ಟು ಫಂಡನ್ನು ಮೀಸಲಿಟ್ಟರು ಇಡಬಹುದು. ಅದು ಸಾಲಲ್ಲ, ಆದರೆ ಇನ್ನೂ ಹೆಚ್ಚಿನ ದುಡ್ಡನ್ನು ಹಾಕ್ತಾರೆ. ಈಗಾಗಲೇ ಹಾಗೋ ಹೀಗೋ ಅಂತ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಈ ಗೃಹಲಕ್ಷ್ಮಿಯಲ್ಲಿ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಗೃಹಲಕ್ಷ್ಮಿ. ಸೊ ಹೀಗಾಗಿ ಈ ಗೃಹಲಕ್ಷ್ಮಿಯನ್ನು ನಡೆಸಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ಸೊ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ನಾವು ಕೊಡ್ತೀನಿ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಸ್ವಲ್ಪ ತಡವಾದರೂ ಯಾವ ಕಂತುಗಳನ್ನು ಕೂಡ ನಾನು ಮಿಸ್ ಮಾಡೋದಿಲ್ಲ ಅಂತಲೂ ಕೂಡ ಹೇಳಿದ್ರು. ಸೊ ಹಾಗಾಗಿ ನೀವು ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ.
ಈಗ ಈ 12 ಜಿಲ್ಲೆಗಳಿಗಾಗಿ ನೀವು ಎಲ್ಲರೂ ಕೂಡ ಕಾಯ್ತಾ ಇರ್ತೀರಿ. ಹಾಗಾಗಿ ಈ 12 ಜಿಲ್ಲೆಗಳನ್ನು ನಾವು ತಿಳ್ಕೊಳ್ಳೋಣ. ಇಲ್ಲಿ ಕೋಲಾರ, ತುಮಕೂರು, ದಾವಣಗೆರೆ, ಹಾಗೆ ಬೆಂಗಳೂರು ನಗರ ಮತ್ತು ಕೊಡಗು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ, ಅಲ್ಲಿ ಜಮಾ ಆಗಲೇಬೇಕು. ಇನ್ನು ಮಂಡ್ಯ, ಚಾಮರಾಜನಗರ, ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು, ಚಿಕ್ಕಮಗಳೂರು, ಉಡುಪಿ ಈ ಒಂದು ಜಿಲ್ಲೆಗಳಲ್ಲಿ ಕೂಡ ಇವತ್ತು ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಸೊ ಈ ಜಿಲ್ಲೆಗಳದವರು ಯಾರ್ಯಾರಿದ್ದೀರಿ, ಸೊ ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ನೋಡಿ. ನಿಮ್ಮ ಸ್ನೇಹಿತೆಯರು ಕೂಡ ಈ ಒಂದು ಜಿಲ್ಲೆಗಳಲ್ಲಿ ಮನೆ ಅಕ್ಕಪಕ್ಕದವರು ಅಥವಾ ನಿಮ್ಮ ಸಂಬಂಧಿಕರು ಊರಿನವರು ಇದ್ದರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತಿಳಿಸಿ ಈ ರೀತಿ ಜಮಾ ಆಗ್ತಾ ಇದೆ ನಿಮ್ಮ ಜಿಲ್ಲೆಯಲ್ಲಿ. ಸೊ ಹಾಗಾಗಿ ಅವ್ರಿಗೂ ಕೂಡ ಕ್ಲಿಯರಿಟಿ ಸಿಗುತ್ತೆ. ಒಂದು ಸ್ವಲ್ಪ DBT ಆ್ಯಪನ್ನು ಕೂಡ ಚೆಕ್ ಮಾಡ್ಕೊಳ್ತಾ ಇರಿ. ಬಹಳಷ್ಟು ಜನರಿಗೆ ಒಬ್ಬೊಬ್ಬರಿಗೆ ಬಂದರೆ ಒಬ್ಬೊಬ್ಬರಿಗೆ ಬರ್ತಾ ಇಲ್ಲ. ಸೊ ಇದು ನಮ್ಮ ಗಮನಕ್ಕೂ ಕೂಡ ಬಂದಾಗಿದೆ. ಹಾಗಾಗಿ ಒಂದಿಷ್ಟು DBT ಆ್ಯಪ್ಗಳನ್ನು, ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡಿಸ್ತಾ ಇರಿ, ಟ್ರಾನ್ಸಾಕ್ಷನನ್ನು ಚೆಕ್ ಮಾಡಿಸ್ತಾ ಇರಿ, ಗೊತ್ತಾಗುತ್ತೆ. ಯಾಕಂದರೆ ಬಹಳಷ್ಟು ಜನ ಏನು ಮಾಡಿರ್ತೀರಿ, ಈಗ ವಸ್ತುಗಳನ್ನು ಖರೀದಿ ಮಾಡಿರ್ತೀರಿ. ಉದಾಹರಣೆ, ನೀವು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಏನು ವಿಡಿಯೋ ನೋಡ್ತಾ ಇದ್ದೀರಲ್ಲ, ಆ ಮೊಬೈಲೇ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂತಹ TVನೋ, ಫ್ರಿಜ್ಜು, ಅಥವಾ ಬೈಕು, ಅಥವಾ ಕಾರು, ಅಥವಾ ಇನ್ನಿತರ ವಸ್ತುಗಳನ್ನು ಖರೀದಿ ಮಾಡಿ ಲೋನ್ ಮಾಡಿಸಿರ್ತೀರಿ. ಸೊ ಸಂಪೂರ್ಣವಾಗಿ ತುಂಬಿರೋದಿಲ್ಲ, ಲೋನ್ ಮಾಡಿಸ್ಬಿಟ್ಟಿರ್ತೀರಿ. ಆ ಲೋನ್ ಏನಾಗ್ತಿರತ್ತೆ, ಪ್ರತಿ ತಿಂಗಳು ಇಂತಿಷ್ಟು ಅಂತ ಹೇಳ್ಬಿಟ್ಟು EMI ಕಟ್ ಆಗ್ತಿರತ್ತೆ. ಇದೇ ಸಂದರ್ಭದಲ್ಲಿ ಗೃಹಲಕ್ಷ್ಮಿ ದುಡ್ಡು ಕೂಡ ನಿಮ್ಮ ಖಾತೆಗಳಿಗೆ ಅದು ಬಂದುಬಿಡುತ್ತೆ. ಆ ಸಂದರ್ಭದಲ್ಲಿ ಏನಾಗುತ್ತೆ, ದಿಢೀರನೇ ನಿಮ್ಮ ಅಕೌಂಟಿಗೆ ಬಂದಿರತಕ್ಕಂತಹ ದುಡ್ಡನ್ನು ಬ್ಯಾಂಕ್ನವರು ಕಟ್ ಮಾಡ್ಕೊಂಡು ಬಿಡ್ತಾರೆ. ಈಗ EMI ಎಷ್ಟಿರುತ್ತೋ ಅಷ್ಟು ಕಟ್ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂದರೂ ನೀವು ಲೇಟ್ ಮಾಡಿರ್ತೀರಿ, ಆ ಬಡ್ಡಿಗಳನ್ನಾದರೂ ಕಟ್ ಮಾಡ್ಕೊಳ್ಳಾಗುತ್ತೆ. ತದನಂತರ ಆ ಕಟ್ ಮಾಡಿರ್ತಕ್ಕಂತಹ ಮೆಸೇಜ್ ಕೂಡ ನಿಮಗೆ ಹೋಗೋದಿಲ್ಲ. ಈ ರೀತಿಗೆ ಇಷ್ಟು ಕಟ್ಟಾಗಿದೆ, ಇಷ್ಟು ಬಡ್ಡಿ ಇತ್ತು ನಿಮ್ಮದು ಅಂತ ಹೇಳ್ಬಿಟ್ಟು ಏನು ಇನ್ಫಾರ್ಮೇಷನ್ ಕೂಡ ಬ್ಯಾಂಕ್ನವರು ಕೊಡೋದಿಲ್ಲ. ಅದರಲ್ಲಿ ಪ್ರೈವೇಟ್ ಬ್ಯಾಂಕ್ ಅಂತೂ ಹೇಳಲೇಬೇಡಿ. ಸೊ ಹಾಗಾಗಿ ನಿಮಗೆ ಗೊತ್ತಾಗೋದಿಲ್ಲ. ಮೊದಲು ಒಂದು ಸಾರಿ ಟ್ರಾನ್ಸಾಕ್ಷನ್ಗಳನ್ನು ಚೆಕ್ ಮಾಡಿಸ್ಕೊಳ್ಳಿ, ನಿಮಗೆ ಕ್ಲಿಯರಿಟಿ ಸಿಗುತ್ತೆ. ಇನ್ನು ಬಹಳಷ್ಟು ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇಲ್ಲ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಕೂಡ ಚಾಲ್ತಿಯಲ್ಲಿ ಇದೆಯಾ ಇಲ್ವಾ ನೋಡ್ಕೊಳ್ಳಿ. ಬಹಳಷ್ಟು ಮಹಿಳೆಯರು ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇಲ್ಲ, ಬ್ಯಾಂಕ್ಗಳಿಗೆ ಹೋಗಿ ಬರೋದು, ದುಡ್ಡು ಹಾಕೋದು ತೆಗೆಯೋದು ಮಾಡಿಸ್ತಾ ಇಲ್ಲ. ವಹಿವಾಟು, ಟ್ರಾನ್ಸಾಕ್ಷನ್ ಅಂದರೆ ಗೊತ್ತಾಯ್ತಲ್ವಾ, ಡೆಬಿಟ್ ಟು ಕ್ರೆಡಿಟು ಅಂತ ಬ್ಯಾಂಕ್ ಅಕೌಂಟನ್ನು ಯೂಸ್ ಮಾಡ್ಕೊಳ್ತಾ ಇರಬೇಕು. ನೀವು ಸುಮ್ಮನೆ ಅದನ್ನು ಓಪನ್ ಮಾಡಿ ಬಿಟ್ಬಿಡೋದಲ್ಲ, ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಳ್ಳೋದಲ್ಲ. ಒಂದು ಮೇಲಿಂದ ಮೇಲೆಗೆ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ಅದು ಆನ್ಲೈನ್ ಪೇಮೆಂಟ್ ಆಗಿರಲಿ ಅಥವಾ ಬ್ಯಾಂಕ್ಗಳಿಗೆ ಹೋಗಿನೇ ವಹಿವಾಟು. ಆನ್ಲೈನ್ ಪೇಮೆಂಟ್ ಅಂದರೆ ಈಗ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ನ ಮುಖಾಂತರ ವಹಿವಾಟು. ಈ ರೀತಿ ನೀವು ಮಾಡಿದೆ ಆದರೆ ನಿಮ್ಮ ಅಕೌಂಟು ಕ್ಲೋಸ್ ಆಗೋದಿಲ್ಲ, ಅದನ್ನು ರೆಡಿನೇ ಇಟ್ಟಿರ್ತಾರೆ. ನೀವು ಯಾವಾಗ ಬೇಕಾದರೆ ವಹಿವಾಟು ಮಾಡ್ಬೋದು. ಇಲ್ಲಾಂದರೆ ಅದನ್ನು ಓಪನ್ ಮಾಡಿಸ್ಕೊಂಡು ಇದನ್ನ ಬಂದ್ ಮಾಡಿದ್ದೆ ಆದರೆ ಅದನ್ನು ಓಪನ್ ಮಾಡಿಸ್ಕೊಳ್ಬೇಕಾಗತ್ತೆ. ಓಪನ್ ಮಾಡ್ಕೊಂಡ ತಕ್ಷಣ ಮತ್ತೆ ಅದು ಅಕೌಂಟ್ ಚಾಲ್ತಿ ಆಗುತ್ತೆ. ತದನಂತರ ನಿಮಗೆ ದುಡ್ಡು ಜಮಾ ಆಗುವಂಥದ್ದು. ಆ ರೀತಿ ಏನಾದರೂ ಆಗಿದ್ದೆ ಆದರೆ ಈ KYC ಮಾಡಿಕೊಂಡು ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳಿ, ಮತ್ತು ನಿಮಗೆ ಜಮಾ ಆಗುತ್ತೆ. ವರಿ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ. ಸೊ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.